ಹಾಂ ನೋಡಿ ಫ್ರೆಂಡ್ಸ್, ಇದು ಕೃಷಿ ಹೊಂಡ. ಇಲ್ಲಿ ನೋಡಿ, ಇದು ಕೃಷಿ ಹೊಂಡ, ನಮ್ಮದೇ ಕೃಷಿ ಹೊಂಡ ನೋಡಿ. ಈ ಕೃಷಿ ಹೊಂಡದಿಂದನೇ ನೋಡಿ ಇಲ್ಲಿ ರೇಷ್ಮೆ ಹುಳು, ರೇಷ್ಮೆ ಸೊಪ್ಪು ಅಂದರೆ ಕಂಬಳಿ ಸೊಪ್ಪು ಒಂದು ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಕಂಬಳಿ ಸೊಪ್ಪನ್ನ ಇದು ಡ್ರಿಪ್ಸ್ ಆಗಿಬಿಟ್ಟು ನೀರು ಈ ಕಂಬಳಿ ಸೊಪ್ಪಿಗೆಲ್ಲ ಹೋಗೋ ಥರ ಇದು ಮಾಡ್ತೀವಿ. ಈ ಸೊಪ್ಪು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ರೇಷ್ಮೆ ಹುಳು ಸಿಲ್ಕ್ ಮಾಡ್ತಿರಲ್ವ, ರೇಷ್ಮೆ ಸಿಲ್ಕು, ಅದನ್ನು ಈ ಸೊಪ್ಪೆ ಹಾಕೋದು ಅದಕ್ಕೆ. ಅದನ್ನು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ, ಅದು ರೇಷ್ಮೆ ಹುಳು ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿ ಸೊಪ್ಪು ಹಾಕ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಅಂತ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಅದನ್ನು ಸ್ವಲ್ಪ ನೀವು ನೋಡಿ, ನೀವು ಯಾರಾದರೂ ಗೊತ್ತಿಲ್ಲದೆ ಇರೋರು, ಯಾವ ರೀತಿ ಬೆಳೀತಾರೆ ಅಂತ ಗೊತ್ತಿಲ್ಲದೆ ಇರೋರು ನಾನು ಆ ವಿಡಿಯೋದಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ನೋಡಿ. ಬಿಸಿಲು ಜಾಸ್ತಿ ಆಯಿತು, ಸೊಪ್ಪೆಲ್ಲ ಒಣಗೋತಾ ಇದೆ. ಹುಳುಗಿ ಪಾಪ ಹೆಂಗೆ ತಿನ್ನೋದವ? ಇದು ಸಿಲ್ಕ್, ಇದು ರೇಷ್ಮೆ ಹುಳು, ಇದು ಸಿಲ್ಕು. ನಮ್ಮದು ಕೋಲಾರು, ನಮ್ಮೂರಲ್ಲಿ ಇದೇ ಜಾಸ್ತಿ ಬೆಳೆಯೋದು. ನಾವು ಇಷ್ಟೊತ್ತು ತೋಟದಲ್ಲಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಬಂದು ಈಗ ಹಾಕ್ತೀವಿ. ದಿನಕ್ಕೆ 3 ಸಲ ಸೊಪ್ಪು ಹಾಕ್ತೀವಿ. ಬೆಳಗ್ಗೆ ಒಂದ್ಸಲಿ, ರಾತ್ರಿ ಒಂದ್ಸಲಿ, ಮಧ್ಯಾಹ್ನ ಒಂದ್ಸಲಿ ಸೊಪ್ಪು ಹಾಕ್ತೀವಿ. ಸೊಪ್ಪು ಹಾಕ್ಬಿಟ್ಟು ಅದನ್ನು ಪೇಪರ್ನ ಕ್ಲೀನಾಗಿ ಮುಚ್ಚಿಟ್ಬಿಡ್ತೀವಿ, ಯಾಕಂದರೆ ಸೊಪ್ಪು ಆರೋಗ್ಬಾರ್ದು ಅಂತ. ಸೊಪ್ಪು ಅವಾಗ ಹುಳುಗಳು ಕ್ಲೀನಾಗಿ, ರೇಷ್ಮೆ ಹುಳುಗಳು ಕ್ಲೀನಾಗಿ ತಿಂದ್ಬಿಡ್ತವೆ. ಈ ರೇಷ್ಮೆ ಬೆಳೆ ಬಂದ್ಬಿಟ್ಟು ಒಂದು ತಿಂಗಳು ಬೆಳೆ ಇದು. 1 ತಿಂಗಳಾದ್ಮೇಲೆ